ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತು ನಾನು ಮಾಡ್ತಾ ಇರೋ ಡಿಶ್ ಬಂದುಬಿಟ್ಟು ನಾರ್ತ್ ಕರ್ನಾಟಕ ವೆರಿ ಸ್ಪೆಷಲ್ ಸ್ನ್ಯಾಕ್ಸ್. ಇದೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ಇವತ್ತು ಮಾಡ್ತಾ ಇರೋದು ಮಂಡಕ್ಕಿ ಸೂಸ್ಲಾ. ಮಂಡಕ್ಕಿ ಸೂಸ್ಲಾನ್ ಮಾಡೋದಕ್ಕೆ ನಾನಿಲ್ಲಿ ತೊಗೊತಾ ಇರೋದು 5ರಿಂದ 6 ಕಪ್ ಪೂರಿ, 2 ಈರುಳ್ಳಿ, ಹಾಗೆ ಇಲ್ಲಿ ನಾನು 1 ಟೊಮ್ಯಾಟೊ ತೊಗೊತಾ ಇದ್ದೀನಿ, 10 ಚಿಲ್ಲಿ. ಇದು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ತೊಗೋಬೋದು. ಮತ್ತು ನಾನಿಲ್ಲಿ 1 ಕಪ್ ಆಫ್ ಕಡಲೆಬೀಜ ತೊಗೊತಾ ಇದ್ದೀನಿ. ಪೂರಿಗೆ 1 ಗ್ಲಾಸ್ ವಾಟರ್ ಹಾಕಿ ನೀವು ಫುಲ್ ಸೋಕ್ ಆಗಬೇಕು ಪೂರಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮೆತ್ತಿಗಾದಮೇಲೆ ಬೇರೆದಕ್ಕೆ ನೀರನ್ನ ನೀಟಾಗಿ ಸಪ್ರೇಟ್ ಮಾಡಿಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ಪೂರಿ ತುಂಬ ಮೆತ್ತಿಗಾಗಬಾರ್ದು, ಹಾಗಂತ ತುಂಬ ಗಟ್ಟಿನೂ ಇರಬಾರ್ದು. ನೋಡ್ಕೊಂಡು ನೀರು ಹಾಕಿ. ಹಾಗೆ ಇಲ್ಲಿ ನಾನು ತೊಗೊತಾ ಇರೋದು ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಕಡಲೆಬೀಜ ಮತ್ತು ಚಿಲ್ಲಿ. ಹಾಗೆ ಇಲ್ಲಿ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ ಹಾಕ್ಕೊಂಡು ತೊಗೊಂಡಿರೋ ಕಡಲೆಬೀಜನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕರಿಬೇವು ಸೊಪ್ಪು ಹಾಕಿ, ಹಾಗೆ ಮೆಣಸಿನ್ಕಾಯಿ ಹಾಕಿ. ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. 2 to 3 ಮಿನಿಟ್ಸ್ ಮಿಕ್ಸ್ ಮಾಡಿ ಆ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗೋ ತನಕ. ಆಮೇಲೆ ಟೊಮ್ಯಾಟೊ ಹಾಕಿ. ಇಲ್ಲಿ ಟೊಮ್ಯಾಟೊ ಎಲ್ಲ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಇಲ್ಲಿ ನಾನು 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಮತ್ತು ಟರ್ಮರಿಕ್ ಪೌಡರ್, ಅರ್ಶಿಣದ ಪುಡಿ ಹಾಕಿ. ಮತ್ತು ಸ್ವಲ್ಪ ಹಾಕಬೇಕು ಅರ್ಶಿಣದ ಪುಡಿ. ಜಾಸ್ತಿ ಹಾಕಿದ್ರೆ ಜಾಸ್ತಿ ಕಹಿ ಆಗುತ್ತೆ. ಸೊ ನೋಡ್ಕೊಂಡು ಹಾಕಿ ನಿಮಗೆ ಎಷ್ಟು ಬೇಕಷ್ಟು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಕ್ಕರೆ ಆಪ್ಷನಲ್, ನಿಮಗೆ ಬೇಕಂದರೆ ಸಕ್ಕರೆ ಹಾಕಿ, ಇಲ್ಲ ಅಂದರೆ ಬೇಡ. ಸಕ್ಕರೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು 1 ನಿಮಿಷದವರೆಗೂ. ಸೊ ಎಲ್ಲನೂ ಮಿಕ್ಸ್ ಹಾಕ್ಕೊಳ್ಳುತ್ತೆ. ಈಗ ತೊಗೊಂಡಿರೋ ಪೂರಿನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ಜಾಸ್ತಿ ಅರ್ಶಿಣ ಪುಡಿ ಹಾಕಿದ್ರೆ ಇಲ್ಲಿ ಜಾಸ್ತಿ ಯೆಲ್ಲೋಯಿಶ್ ಕಲರ್ ಆಗಿಬಿಟ್ಟು ಕಹಿ ಆಗೋಗುತ್ತೆ, ತಿನ್ನೋದಕ್ಕಾಗಲ್ಲ. ಸೊ ಸ್ವಲ್ಪ ಹಾಕ್ಕೋಬೇಕು ನೋಡಿಕೊಂಡು. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಂಡಕ್ಕಿ ಸೂಸ್ಲಾ ಇವಾಗ ರೆಡಿ ಆಯಿತು. ಸೊ ಇದೇ ಥರ ಜಾಸ್ತಿ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.